ಸೊ ಇಷ್ಟೆಲ್ಲ ಒಂದು ಫ್ಯಾಕ್ಟರ್ಸ್ನ ಗಮನದಲ್ಲಿಟ್ಕೊಂಡು ನೀವು ಒಂದು ಕನ್ಸೆಪ್ಷನ್ ಹೇಗೆ ಅವ್ರಿಗೆ ಪ್ಲಾನ್ ಮಾಡಿ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನೀವೇ ಹೇಳಿದ ಹಾಗೆ ಪಂಚಕರ್ಮ ಅಂದಾಕ್ಷಣ ಅದನ್ನ ನಾವು ವೆಲ್ನೆಸ್ ಟ್ರೀಟ್ಮೆಂಟ್ ಆಗಿ ಅಥವಾ ಒಂದು ಥೆರಪ್ಯೂಟಿಕ್ ಟ್ರೀಟ್ಮೆಂಟ್ ಆಗಿ ಎಲ್ಲರೂ ಮಾಡಿಸ್ಕೊಳ್ತೀವಿ. ಆದರೆ ಇದಕ್ಕೂ ಕೂಡ ಅದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಿರ್ವಹಿಸುತ್ತೆ. ನಾವು ಯಾವುದೇ ಒಂದು ಮದ್ದು ಮೈಗೆ ಹತ್ತಬೇಕಂದ್ರೂ ಮೊದಲು ಕ್ಲೆನ್ಸಿಂಗ್ ಇಂದನೇ ಆರಂಭವಾಗಬೇಕು. ಆದ್ರಿಂದ ಸೊ ನೀವು ಇದಕ್ಕೆ ಸಜೆಸ್ಟ್ ಮಾಡ್ತೀರಾ ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಯಾವೆಲ್ಲ ಒಂದು ಸಮಸ್ಯೆಗಳು ಸಾಮಾನ್ಯವಾಗಿ ನೀವು ನೋಡಿದ್ದೀರಾ ಈ ರೀತಿಯಾದಂತಹ ನಿಮ್ಮ ಬಳಿ ಬರುವಂತಹ ಕೇಸ್ ಸ್ಟಡೀಸ್ ಅಲ್ಲಿ? ಇವಾಗ ನಾವು ನಾರ್ಮಲ್ ಆಗಿ ಈ ಒಂದು ಹೇಳ್ತಿದ್ರಿ, ಇವಾಗ ಪಂಚಕರ್ಮದ ಬಗ್ಗೆನೂ ಹೇಳ್ತಿದ್ವಿ. ಸೊ ಇವಾಗ ನಾವು ಫೀಮೇಲ್ ಪ್ರಾಬ್ಲಮ್ಸ್ ಅಂತ ನಾವು ನೋಡಿದಾಗ ಗಂಡಸರಲ್ಲೂ ಅಷ್ಟೇ ಹೆಂಗಸರಲ್ಲೂ ಅಷ್ಟೇ ತೊಂದರೆಗಳಿರುತ್ತೆ. ಒಂದು ಕನ್ಸೆಪ್ಷನ್ ಅಂತ ಆಗಿಲ್ಲ ಅಂತ ಇದ್ದಾಗ ದ ಪ್ರಾಬ್ಲಮ್ ವಿಲ್ ಬಿ ಐದರ್ ಇನ್ ದ ಮೇಲ್ ಆರ್ ಇನ್ ದ ಫೀಮೇಲ್, ಅಥವಾ ಕೆಲವು ಸಲ ಯಾವುದೋ ಒಂದು ಬೇರೆ ಕಾರಣದಿಂದ ತೊಂದರೆಗಳಿಂದ ಚಿಕ್ಕ ಪುಟ್ಟದ ಕಾರಣದಿಂದ ಅದಾಗಿರಲ್ಲ. ಸೊ ಇವಾಗ ನಾವು ಯಾವಾಗ ಒಂದು ಡಯಾಗ್ನೋಸಿಸಿಗೆ ಬಂದು ಮಾಡಬೇಕು, ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಮೇಲ್ ಫ್ಯಾಕ್ಟರ್ಸ್ನೂ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಹಾಗೆ ಹೆಣ್ಮಕ್ಳದ್ದು ಅಷ್ಟೇ. ಇವಾಗ ಹೆಣ್ಮಕ್ಳದ್ದಾಗಲಿ, ಇವಾಗ ನಾವು ಒಂದು ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಆಗಲಿ, ಅಥವಾ ನಾನಿವಾಗ ನಿಮ್ಗೆ ಹೇಳ್ತಾ ಇದ್ದೆ ನಾವು 4 ಫ್ಯಾಕ್ಟರಲ್ಲಿ ಚೆಕ್ ಮಾಡ್ತೀವಿ ಅಂತ. ಸೊ ಇದನ್ನು ನಾನು ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಮೊದಲನೇದಾಗಿ ಇವಾಗ ಎನಟಾಮಿಕಲಿ ಅಥವಾ ಗರ್ಭಕೋಶಕ್ಕೆ ನಾವು ಸಂಬಂಧಪಟ್ಟಿರೋದು, ಅಥವಾ ಗರ್ಭಾಶಯಕ್ಕೆ, ಇದು ಗರ್ಭಾಶಯ ಅಂತ ಒಂದು ಹೆಸರಿದೆಯಲ್ಲ ಯೂಟ್ರಸ್ಗೆ, ಗರ್ಭವನ್ನು ಹಿಡ್ಕೊಳ್ಳುವಂಥ ಒಂದು ಆರ್ಗನ್. ಇದು ಹೆಣ್ಣುಮಕ್ಕಳಲ್ಲಿ ಇಟ್ ಈಸ್ ಬಿಟ್ವೀನ್ ದಿ ಇಂಟೆಸ್ಟೈನ್ಸ್ ಹಾಗೆ ದಿ ಯೂರಿನರಿ ಬ್ಲ್ಯಾಡರ್. ಇಟ್ ಈಸ್ ಸ್ಯಾಂಡ್ವಿಚ್ ಬಿಟ್ವೀನ್ ದೀಸ್ ಟು. ಅಲ್ಲಿರ್ತಕ್ಕಂಥ ಒಂದು ಪುಟ್ಟ ಆರ್ಗನ್ ಇದು ಕೂಡ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್. ಇದರಲ್ಲಿ ಇರ್ತಕ್ಕಂಥ ಒಂದು ಒಂದು ಎನಾಟಮಿ ನಿಮ್ಗೆ ಹೇಳಬೇಕು ಅಂದರೆ, ಅದು ಅದರದ್ದು ವೇಟ್ ಬಂದು ಬರೀ ಒಂದು 50 ಗ್ರಾಮ್. ಆದರೆ ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂದರೆ, ಒಂದು ಮಗುವನ್ನು ಹಿಡ್ಕೊಳ್ಳುವಂಥ ಒಂದು ಶಕ್ತಿ, ಆ ಫ್ಲೆಕ್ಸಿಬಿಲಿಟಿ, ಆ ಎಲಾಸ್ಟಿಸಿಟಿ ಆ ಗರ್ಭಾಶಯದಲ್ಲಿದೆ. ಸೊ ದಿಸ್ ಇಸ್ ಹೌ ದ ಮಸ್ಕ್ಯುಲೇಚರ್ ಇಸ್. ಆಯಿತಾ? ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ಸ್ ನಾವು ನೋಡಿದಾಗ, ಒಂದು ಸರ್ವಿಕ್ಸ್ ಆಗಿರ್ಬೋದು, ಒಂದು ಪಾರ್ಟ್ ಆಫ್ ದಿ ಆರ್ಗನ್ ಸರ್ವಿಕ್ಸ್ ಆಗಿರ್ಬೋದು, ಬಾಡಿ ಆಫ್ ದಿ ಯೂಟ್ರಸ್ ಆಗಿರ್ಬೋದು, ಆ ಫೆಲೋಪಿಯನ್ ಟ್ಯೂಬ್ಸ್ಗಳಾಗಿರ್ಬೋದು, ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಫಿಂಬ್ರಿ ಅಥವಾ ಓವರೀಸ್ ಆಗಿರ್ಬೋದು, ಇವೆಲ್ಲ ಕೂಡ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಗೆ ಒಂದು ರೀತಿಯಲ್ಲಿ ಅದು ಚಲನ ಶಕ್ತಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇದು ಒಂದು ಪ್ರೈಮರಿ ಆಗಿದ್ದರೆ, ಹೆಣ್ಮಕ್ಳಲ್ಲಿ ಇವಾಗ ನಮ್ಮ ಥೈರಾಯ್ಡ್ ಫಂಕ್ಷನಿಂಗ್ ಆಗಿರ್ಬೋದು, ಅಥವಾ ನಮ್ಮ ಇನ್ಸುಲಿನ್ ಫಂಕ್ಷನಿಂಗ್ ಆಗಿರ್ಬೋದು, ಮಾನಸಿಕವಾಗಿ ಕೂಡ ದ ಬ್ರೈನ್ ಫಂಕ್ಷನಿಂಗ್, ಆಲ್ ಆಫ್ ದಿಸ್ ಇನ್ಫ್ಲೂಯೆನ್ಸಸ್ ಒನ್ ಮೆನ್ಸ್ಟ್ರುವಲ್ ಪೀರಿಯಡ್, ಅಥವಾ ಒಂದು ಮೆನ್ಸ್ಟ್ರುಯೇಷನ್ ಶುರು ಆಗಬೇಕು ಅಂತ ಇದ್ದಾಗ. ಸೊ ಈ ಒಂದು ನಾವು ಪ್ರಾಬ್ಲಮ್ಸ್ ಅಂತ ನೀವು ಹೇಳ್ತಾ ಇದ್ರಿ, ರೈಟ್ ಫ್ರಮ್ ಸರ್ವಿಕ್ಸ್ ಅಂದರೆ ಈ ಒಂದು ಗರ್ಭಾಶಯದ ಒಂದು ಸ್ಟಾರ್ಟಿಂಗ್ ಎಂಟ್ರಿ ಅಂತ ಹೇಳ್ಬೋದು ಈ ಸರ್ವಿಕ್ಸ್ ಅನ್ನೋದು. ಸೊ ಈ ಸರ್ವಿಕ್ಸಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್, ಅಲ್ಲಿನ ತೊಂದರೆಗಳಾಗಿರ್ಬೋದು, ಕೆಲವು ಸಲ ಈ ಯೂಟ್ರಸ್ಸಲ್ಲಿ ಇರ್ತಕ್ಕಂಥ ಒಂದು ಕೆಲವು ತೊಂದರೆಗಳು, ಒಳಗಡೆ ಇರ್ತಕ್ಕಂಥ ಪದರ, ಇದನ್ನು ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಇದೇ ಮಗುವಿಗೆ ಒಂದು ಬೆಡ್ ಆಗ್ತಕ್ಕಂಥ ಒಂದು ಲೇಯರ್. ಸೊ ಇದರಲ್ಲಿ ಪ್ರಾಬ್ಲಮ್ಸ್ಗಳಿರೋದು, ಐದರ್ ಅದು ತುಂಬ ಬೆಳವಣಿಗೆ ಜಾಸ್ತಿ ಇರೋದು, ಅಥವಾ ಅದಕ್ಕೆ ಬೇಕಾಗಿರೋ ಬೆಳವಣಿಗೆ ಅದರದ್ದು ನ್ಯೂಟ್ರಿಷನ್ ಇಲ್ಲದೆ ಅದು ತುಂಬ ತೆಳ್ಳಗಿರೋದು, ಆ ಒಂದು ತೊಂದರೆ ಕಾಣಿಸ್ಕೋಬೋದು. ಅಥವಾ ಕೆಲವು ಸಲ ಈ ಟ್ಯೂಬಲ್ ಬ್ಲಾಕೇಜಸ್, ಇದನ್ನು ನಾವು ಹಲವಾರು ಬಾರಿ ಎಷ್ಟೊಂದು ಜನ ಇದರದ್ದು ಟೆಸ್ಟ್ಗಳು ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಈ ಟ್ಯೂಬಲ್ ಬ್ಲಾಕೇಜಸ್ಗಳಿದೆ. ಸೊ ಇಂಥ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಕೆಲವು ಸಲ ಈ ಓವರಿಗೆ ಸಂಬಂಧಪಟ್ಟಿರುವ ಒಂದು ಕೆಲವು ತೊಂದರೆಗಳು, ಐದರ್ ಅದ್ರದ್ದು ತುಂಬ ಶ್ರಿಂಕ್ ಆಗಿರೋದು, ಚೆನ್ನಾಗಿ ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಸೊ ಬೆಳವಣಿಗೆ ಆಗಿಲ್ಲ ಅಂದಾಗ ಅದರಲ್ಲಿ ಒಂದು ಬೀಜೋತ್ಪತ್ತಿ, ಅದು ಏನು ಫಾರ್ಮೇಷನ್ ಆಗಬೇಕೋ ಅದು ಕರೆಕ್ಟಾಗಿ ಆಗದೆ ಇರೋದು, ಈ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದು ಎನಟಾಮಿಕಲ್ ಆಗಾಗಲೇ ಫಿಸಿಯಾಲಜಿಕಲಿ ಅಥವಾ ಅದರದ್ದು ಫಂಕ್ಷನಿಂಗಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು ಹಲವಾರು. ಇವಾಗ ನಾವು ನೋಡಿರ್ತೀವಿ PCOD ಅನ್ನೋದು ಕೇಳಿಸ್ಕೊಂಡಿರ್ತಾರೆ. ಸೊ ಪಾಲಿಸಿಸ್ಟಿಕ್ ಓವರೀಸ್ ಇರ್ತಕ್ಕಂಥ ಒಂದು ತೊಂದರೆ, ಎಲ್ಲಿ ಅವರು ಪೀರಿಯಡ್ ಇರ್ರೆಗ್ಯುಲರ್ ಆಗಿರುತ್ತೋ ಆ ಥರ ಒಂದು ತೊಂದರೆಗಳಾಗಿರ್ಬೋದು. ಫೈಬ್ರಾಯ್ಡ್ಸು, ಸೊ ಎಲ್ಲಿ ಅನ್ವಾಂಟೆಡ್ ಗ್ರೋತ್ಸ್, ಸೊ ಗರ್ಭಾಶಯದಲ್ಲಿ ಒಂದು ಇರಬೇಕಾಗಿರೋದು ಒಂದು ಸಮವಾಗಿ, ನಾನು ಅವಾಗ ಹೇಳ್ತಾ ಇದ್ದೆ, ಈವನ್ ಸರ್ಫೇಸ್ ಆಗಿರಬೇಕು, ಇಟ್ ಶುಡ್ ಬಿ ವೆಲ್ ಪ್ರೈಮ್ಡ್. ಸೊ ಆ ಥರ ಒಂದು ಎನ್ವಿರಾನ್ಮೆಂಟ್ ಇಲ್ಲದೆ ಅಲ್ಲಿ ಫೈಬ್ರಾಯ್ಡ್ ಅಥವಾ ಒಂಥರ ಬೇಕಾಗಿರದೇ ಇರೋ ಸೆಲ್ಸಿನ ಒಂದು ಗ್ರೋತ್ ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಕೆಲವು ಸಲ ಅಲ್ಲಿ ಎಂಡೋಮೆಟ್ರಿಯಮ್ ಇರಬೇಕಾಗಿರೋ ಒಂದು ಲೇಯರಲ್ಲಿ ಇರಲ್ಲ, ಅದು ತುಂಬ ಮಟ್ಟಿಗೆ ಹೆಚ್ಚಾಗಿ ಬೆಳೆದಿರುತ್ತೆ. ಸೊ ಅದರದ್ದು ಒಂದು ತೊಂದರೆಗಳು ಕಾಣಿಸ್ಕೊಂಡಿರ್ಬೋದು. ಇನ್ಫೆಕ್ಷನ್ಸ್ಗಳು ಸಾಮಾನ್ಯವಾಗಿ
ಅಲ್ಲಿ ಕೆಲವು ಸಲ ಒಂದು ಬೇಕಾಗಿಲ್ದಿರೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ದು ಒಂಥರ ಗ್ರೋತ್ಗಳು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಕೂಡ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಒಂದು ಕೆಲವು ತೊಂದರೆಗಳು. ಇದರದ್ದು ಒಂಥರ ಟ್ರೀಟ್ಮೆಂಟ್ಗಳು ಕೂಡ ಅವರಿಗೆ ಅದು ತುಂಬಾನೇ ತೊಂದರೆ ಕೊಡ್ತಕ್ಕಂಥದ್ದು. ಕೆಲವು ಸಲ ಆ ಥರದ್ದು ತೊಂದರೆಗಳಿರಲ್ಲ. ಸಾಮಾನ್ಯವಾಗಿ ಔಷಧಿಗಳ ಮೂಲಕ ಕೂಡ ಇದು ಕಡಿಮೆ ಆಗ್ತಕ್ಕಂಥದ್ದು ಟ್ರೀಟ್ಮೆಂಟ್ಗಳಿರುತ್ತೆ. ಸೊ ಅದಕ್ಕೆ ಅವರು ಆ ಥರದ ಒಂದು ತೊಂದರೆಗಳಿದ್ದಾಗ ಅದನ್ನು ಸರಿ ಮಾಡಿಕೊಂಡು ಅವ್ರು ಅದಕ್ಕೆ ಈ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಅವ್ರು ಕನ್ಸೀವ್ ಆಗೋದು ಉತ್ತಮ ಅವರಿಗೆ. ಇದು ಫೀಮೇಲ್ ಇದಾದರೆ ಇವಾಗ ಗಂಡಸರಲ್ಲೂ ಕೂಡ ಹಲವು ಬಾರಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ರೈಟ್ ಫ್ರಮ್ ವಾಲ್ಯೂಮ್ ಅಂದರೆ ಒಂದು ಇಜಾಕ್ಯುಲೇಷನ್ ಆದಮೇಲೆ ಅವ್ರು ಬರಬೇಕಾಗಿರೋ ಒಂದು ವಾಲ್ಯೂಮಿಂದ ಹಿಡಿದು ಅಲ್ಲಿರ್ತಕ್ಕಂಥ ಒಂದು ಸ್ಪರ್ಮ್ ಕೌಂಟ್ ಆಗಿರ್ಬೋದು, ಅಲ್ಲಿರಬೇಕಾಗಿರೋ ವಿಸ್ಕಾಸಿಟಿ ಆಗಿರ್ಬೋದು, pH ವ್ಯಾಲ್ಯೂ ಅಲ್ಲಿ, ಮೊಟಿಲಿಟಿಯಲ್ಲಿ, ಮಾರ್ಫಾಲಜಿಯಲ್ಲಿ, ಅಂದರೆ ಒಂದು ಸ್ಪರ್ಮ್ ಅಂತ ನಾವು ಹೇಳಿದಾಗ ಅದಕ್ಕೂ ಕೂಡ ಒಂದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್. ಅದರದ್ದು ಒಂದು ಸೈಜ್ ತುಂಬ ಚಿಕ್ಕದಿರುತ್ತೆ, ಆದರೆ ಅದರಲ್ಲಿ ಇರ್ತಕ್ಕಂಥ ಒಂದು DNA ಏನಿದೆ, ಏನು ಮೆಮೊರಿ ಅಥವಾ ಜೆನೆಟಿಕ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡ್ತಿದ್ಯೋ, ಇಟ್ ಈಸ್ ಆಫ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ. ಸೊ ಅದರದ್ದು ಒಂದು ಮಾರ್ಫಾಲಜಿಯಲ್ಲಿ ತೊಂದರೆ ಇದೆ ಅಂತ ಇದ್ದಾಗ ಇಟ್ ಕ್ಯಾನ್ ಬಿ ಅ ಲಿಟಲ್ ಪ್ರಾಬ್ಲಮ್ಯಾಟಿಕ್. ಸೊ ಅದನ್ನು ಕರೆಕ್ಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಫಾಲಜಿ ಆಗಿರಲಿ, ಮೊಟಿಲಿಟಿ, ಸೊ ಇವೆಲ್ಲ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ. ಇವಾಗ ಗಂಡಸರಿನ ಒಂದು ಸಮಸ್ಯೆಗಳಿದ್ದಾಗ ಅದನ್ನು ರೂಲ್ ಔಟ್ ಮಾಡೋಕ್ಕೆ ಅವ್ರದ್ದು ಕೂಡ ಅವರ ಒಂದು ದೇಹದ ಒಂದು ಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜನರಲ್ ಆಗಿ ಇರ್ತಕ್ಕಂಥದ್ದು. ಅದಲ್ಲದೆ ಕೆಲವು ಸಲ ನಾವು ತಗೊಳ್ಳುವಂಥ ಒಂದು ಆಹಾರ, ಇತ್ತೀಚಿನ ದಿನದಲ್ಲೂ ನಾವು ನೋಡಿದ್ದೀವಿ, ಫರ್ಟಿಲಿಟಿ ರೇಟ್ ನಾವು ಮಾತಾಡುವಾಗ ಮೊದಲು ಹಲವಾರು ವರ್ಷದ ಹಿಂದೆ ಒಂದು ಪ್ಯಾರಾಮೀಟರ್ಸ್ ಅಂತ ಇರುತ್ತೆ ಮದುವೆ. ಇವಾಗ ಹೇಗೆ ಅಂದರೆ ಮೊದಲಿನ ಕಾಲದಲ್ಲಿ ಒಂದು 30 million 50 million ವಾಸ್ ನಾರ್ಮಲ್ ಇನ್ ಅ ಸೆಮೆನ್ ರಿಪೋರ್ಟ್. ಬಟ್ ಇತ್ತೀಚಿನ ದಿನಕ್ಕೆ 10 million 15 million ಇಸ್ ನಾರ್ಮಲ್. ಸೊ ನಾವು ನೋಡಿದ್ರೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೂ ನಾವು ನೋಡುವಾಗ ಇನ್ಫರ್ಟಿಲಿಟಿ ಕೂಡ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಅದನ್ನು ವೆನ್ ವಿ ಥಿಂಕ್, ನಾವು ಯೋಚನೆ ಮಾಡಿದಾಗ ಇದರದ್ದು ಕಾರಣಗಳು ಏನೇನಿರ್ಬೋದು. ಸೊ ಮೊದಲನೇದಾಗಿ ನಾವು ತಗೊಳ್ಳುವಂಥ ಒಂದು ಆಹಾರ, ವಿ ಹ್ಯಾವ್ ಟು, ನಾವು ಇವಾಗ ತಗೊಳ್ಳುವ ಆಹಾರದಲ್ಲಿ ನಾವು ಪೋಷಣೆ ಇದೆ. ಸೊ ಬಟ್ ಅದು ಹೇಗೆ ಬೆಳೆಸಿದ್ದಾರೆ, ಅದರಲ್ಲಿ ಹೋಗುವಂಥ ಕೆಮಿಕಲ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಅದನ್ನು ಬೆಳೆಸಿದ್ದಾರೆ, ಅದ್ರ ಜೊತೆಗೆ ನಾವು ತಗೊಳ್ಳುವಂಥ ಒಂದು ಪ್ರೊಸೆಸ್ಡ್ ಫುಡ್, ದೇಹಕ್ಕೆ ಅದು ಎಷ್ಟು ಎಕ್ಸೆಪ್ಟೆನ್ಸ್ ಇದೆ, ಸೊ ಅದು ಏನಾದರೂ ತೊಂದರೆ ಕೊಡ್ತಿದ್ಯಾ, ಈ ತೊಂದರೆನ ನಾವು ಅವಾಗಲೇ ಡಿಟೆಕ್ಟ್ ಮಾಡೋಕ್ಕೆ ಆ ಸಾಧ್ಯತೆ ಕೂಡ ಆಗ್ತಾ ಇಲ್ಲ. ಸೊ ಅದರದ್ದು ತೊಂದರೆ ಯಾವಾಗಲೂ ಆಮೇಲೆ ಕಾಣಿಸ್ಕೊಳ್ಳುತ್ತೆ. ವಿ ಆರ್ ನಾಟ್ ಇವನ್ ಏಬಲ್ ಟು ಬ್ಲೇಮ್ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್. ಸೊ ಇದು ಒಂದು ಆಹಾರದ ಒಂದು ಸಮಸ್ಯೆ ಆದರೆ ನಾವು ತಗೊಳ್ಳುವಂಥ ಒಂದು ಆಹಾರ ಕೂಡ, ನಾವು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಕೆಲವು ಸಲ ಆಹಾರಗಳು, ಎಸ್ಪೆಷಲಿ ಇವಾಗ ಯಂಗ್ಸ್ಟರ್ಸ್ಗೆ ದೇ ಹ್ಯಾವ್ ದಟ್, ಅವರಿಗೆ ಬೇರೆ ಥರದ ಆಹಾರ ರುಚಿಯಿಂದ ಬೇರೆ ದೇಶದಲ್ಲಿ ಸಿಗುವಂಥ ಒಂದು ಆಹಾರನ ನಮ್ಮ ದೇಶದಲ್ಲಿ ಅದನ್ನು ತಯಾರಿಸಿ ನಾವು ಅದನ್ನು ತಿನ್ನುವಂಥದ್ದು. ಸೊ ಇದು ನಾವು ನಮ್ಮ ಲೋಕಲ್ ಫುಡ್ ಅಲ್ಲ, ನಮಗಾಗ್ತಾ ಇಲ್ಲ, ಅದು ನಮಗೆ ವಿಕೃತಿವಾಗಿ ಕೆಲಸ ಮಾಡ್ತಾ ಇದೆ. ಅದು ಒಂದಾದರೆ ಲೈಫ್ ಸ್ಟೈಲ್ ಕೂಡ. ಸೊ ಮೊದಲಿನ ಒಂದು ಸಮಯದಲ್ಲಿ ನಾವು ನಮ್ಮ ಓಡಾಟ ಜಾಸ್ತಿ ಇರ್ತಿತ್ತು. ವಿ ವುಡ್ ವಾಕ್. ನಾವು ತುಂಬ ಚಿಕ್ಕ ಪುಟ್ಟ ಕೆಲಸಕ್ಕೂ ನಾವು ಹೋಗಿ ಅದನ್ನು ತೊಗೊಂಡು ಬರೋ ಒಂದು ಕೆಲಸಗಳಾಗ್ತಿತ್ತು. ಇತ್ತೀಚಿನ ದಿನದಲ್ಲಿ ಒಂದು ಟ್ಯಾಪ್, ಒಂದು ಮೊಬೈಲ್ ಫೋನ್, ವಿ ಆರ್ ಡನ್. ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಕೆಲಸಗಳು ಅದೇ ರೀತಿಯಲ್ಲಿದೆ. ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಒಂದು ಕಾರಣ ಆಗುತ್ತೆ. ಅದು ಅಲ್ಲದೆ ನಾವಿರ್ತಕ್ಕಂಥ ಒಂದು ಪೊಲ್ಯೂಷನ್ ಎಕ್ಸ್ಪೋಜರ್ ಆಗಿರ್ಬೋದು, ಯೂಸ್ ಆಫ್ ಮೆಡಿಸಿನ್ಸ್ ಆಗಿರ್ಬೋದು, ಕೆಲವು ಸಲ ಹಲವಾರು ಬಾರಿ ಔಷಧಿಯ ಒಂದು ತಪ್ಪು ಪ್ರಯೋಗ ಆಗಿರ್ಬೋದು, ಅಥವಾ ಅದನ್ನು ತುಂಬ ಹೆಚ್ಚಾಗಿ ತಗೊಳ್ಳುವಂಥದ್ದು, ಅಥವಾ ಅದರದ್ದು ಒಂದು ಸೈಡ್ ಎಫೆಕ್ಟ್ ಆಗಿ ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಕೂಡ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಬಿಕಮ್ ಅ ರೀಸನ್, ಒಂದು ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಥವಾ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಸೊ ಇವೆಲ್ಲ ಕೂಡ ಗಮನ ಒಂದು ಹರಿಸ್ಬೇಕಾಗತ್ತೆ ನಾವು. ಸೊ ನಾನು ಹೇಳ್ತಾ ಇದ್ದೆ, ಇವಾಗ ಕೆಲವರಿಗೆ ಇದು ನಾವು ಪ್ರಕೃತಿಯಾಗೂ ಅವ್ರಿಗೆ ತೊಂದರೆಗಳು ಕಾಣಿಸ್ಕೋಬೋದು. ಕೆಲವರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಒಂಥರ ನ್ಯೂಟ್ರಿಟಿವ್ ವ್ಯಾಲ್ಯೂ ವಿಲ್ ನಾಟ್ ಬಿ ವೆರಿ ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಬಂದು ಅವರು ಆ ಒಂದು ತೊಂದರೆಯಿಂದ ಅವರಿಗೆ ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ಗಳು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಕೂಡ ಕೆಲವು ಕಾಸಸ್ ಆಗುತ್ತೆ ಇನ್ಫರ್ಟಿಲಿಟಿಗೆ ಅಥವಾ ಫರ್ಟಿಲಿಟಿ ರಿಲೇಟೆಡ್ಗೆ ಅಂತ ಹೇಳ್ಬೋದು. ಅಂದರೆ ನೇಚರ್ ಹಾಗೂ ನರ್ಚರ್ ಎರಡೂ ಅವರು ಹೇಗೆ ಬೆಳೆದು ಆ ಸ್ಟೇಜ್ವರೆಗೂ ಬಂದಿರ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲ
ಪ್ರೀ ರೆಕ್ವಿಸಿಟ್ ಫ್ಯಾಕ್ಟರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಇಂಥದೇ ಕಾರಣ ಅಂತ ನಾವು ತೊಂದರೆಯನ್ನ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಓವರ್ ಅ ಡಿಕೇಡ್ ಆರ್ 2-3 ಡಿಕೇಡ್ಸ್ ನಮ್ಗೆ ಅದರ ಎಫೆಕ್ಟ್ಸ್ ಗೊತ್ತಾಗಕ್ಕೆ ಶುರು ಆಗುತ್ತೆ. ಬೈ ದೆನ್ we will be late to even recover back to the normal health. ಸೊ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಅನೇಕರು ಬಳಲ್ತಾ ಇರ್ತಾರೆ. ಪ್ರಾಯಶಃ ಈ ಕಾರ್ಯಕ್ರಮ ಹಾಗೂ ನೀವು ಇದರಲ್ಲಿ ನೀಡ್ತಿರುವಂತಹ ಒಂದು ಜಾಗೃತಿಯ ಮುಖೇನ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬಂದು ತಪಾಸಣೆಯನ್ನ ಮಾಡಿಸಿ ಉತ್ತಮವಾದಂತಹ ಸಂಸ್ಕಾರವನ್ನ ಉತ್ತಮ ಒಂದು ಪ್ರಾಜನಿಯೊಂದಿಗೆ ಪಡಿಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ, ಇದಾಗಿತ್ತು ಆಯುಷ್ ಟಿವಿ ಪ್ರಸ್ತುತಪಡಿಸುವ ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಧಿಸೋಣ. ವಂದನೆ.